ಡಬ್ಬಿಂಗ್ ಗಲಾಟೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀನಿವಾಸ ಮೂರ್ತಿ ಅವರೇ ನಮ್ಮ ಜೊತೆ ಸಾರಾ ಗೋವಿಂದ್ ಸಂಪರ್ಕದಲ್ಲಿದ್ದಾರೆ. ಅವರು ನಮ್ಮ ಜೊತೆ ಚರ್ಚೆ ನೋಡಿ ಮಾತಾಡ್ತಾರೆ. ಸಾರಾ ಗೋವಿಂದ್ ಮಾತಾಡಿ. ಡಬ್ಬಿಂಗ್ ಬೇಕೋ ಬೇಡವೋ? ಸಾರಾ ಗೋವಿಂದ್ ಅವರೇ, ಡಬ್ಬಿಂಗ್ ಬೇಕೋ ಬೇಡವೋ? ಬೇಡ. ಯಾಕೆ ಬೇಡ ಹೇಳಿ? ಹಲೋ ಹೇಳಿ, ಯಾಕೆ ಬೇಡ? ಇಲ್ಲ, ಯಾಕೆ ಬೇಕು ಅನ್ನೋರು ಇದಾರೆ ಇದಾರೆ ಅವ್ರನ್ನ ಕೇಳಿ ಯಾಕೆ ಬೇಕು ಅಂತ. ಅವ್ರು ಬೇಕು ಅಂತ ಹೇಳಿದಾರೆ, ನೀವು ಯಾಕೆ ಬೇಡ ಅಂತ ನಿಮ್ದು ಹೇಳಿ. ಅವ್ರು ಯಾಕೆ ಬೇಕು ಅಂದ್ರೆ ನಿಮಿಷ ಅವ್ರು ಹೇಳಿ. ಗೋವಿಂದ್ ಅವರೇ, ನಾನು ಶ್ರೀನಿವಾಸ ಮೂರ್ತಿ ಡೈರೆಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್, ನಾವಿಬ್ರು ಬೇಡ ಅಂತ ಹೇಳ್ತಾ ಇದೀವಿ. ಬೇಕು ಅಂತ ಮದನ್ ಪಟೇಲ್ ಆಮೇಲೆ ಉತ್ತರ ಹೇಳಿ, ನೀವು ಯಾಕೆ ಬೇಡ ಅನ್ನೋದನ್ನ ಹೇಳಿ. ಸಾರಾ ಗೋವಿಂದ್ ಅವರೇ ಸರ್, ಈಗ ಯಾಕೆ ಬೇಡ ಅನ್ನೋದಕ್ಕೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಹೇಳಿ. ಹಿಂದೆ ಆನಾ ಕೃಷ್ಣರಾವ್ ಇದನ್ನ ವಿರೋಧ ಮಾಡಿತ್ತು, ವಾಟಾಳ್ ನಾಗರಾಜ್ ಅವರು ಇದನ್ನ ವಿರೋಧ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಚಿತ್ರರಂಗ ಬೆಳೆಯಲ್ಲ, ನಮ್ಮ ಚಿತ್ರ ಈಗ ಡಬ್ಬಿಂಗ್ ಮಾಡ್ಬಿಟ್ರೆ ಸಾರಾಸತ್ತಾಗಿ ಎಲ್ಲ ಬಂದ್ಬಿಡ್ತಾರೆ. ಇಲ್ಲಿ ಕಲಾವಿದರು ಏನಾಗ್ಬೇಕು, ಇಲ್ಲಿ ಟೆಕ್ನಿಷಿಯನ್ ಏನಾಗ್ಬೇಕು? ಯಾಕಂಗ ಅನ್ಕೋತೀರಿ ನೀವು? ಡಬ್ಬಿಂಗ್ ಸಿನಿಮಾ ಬಂದ ತಕ್ಷಣ ಕಲಾವಿದರು ಎಲ್ಲ ಸೈಡ್ಗೆ ಹೋಗ್ಬಿಡ್ತಾರೆ ಅಂತ ಕನ್ನಡ ಸಿನಿಮಾ ಮಾಡೋದು ನಿಲ್ಸ್ಬಿಡ್ತೀರಿ? ಮತ್ತಿನ್ನೇನ್ ಗತಿ? ಆನಾ ಕೃಷ್ಣರಾಯರ್ ಇದ್ದ ಕಾಲದ ಸಿನಿಮಾಗಳಿಗೆ ಕನ್ನಡದಲ್ಲಿ ಬರ್ತಾ ಇದಾವ? ಆನಾ ಕೃಷ್ಣರಾಯರ್ ಕಾಲದ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇದೆಯಾ ಈಗ? ಹೌದು, ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ ಹೇಳಿ ನೋಡೋಣ. ನಿಮ್ಮ ಚಿತ್ರದ ಟೈಟಲ್ ಗಳಿಗೆ ನೀವು ಏನೇನು ಟೈಟಲ್ ಕೊಡ್ತಾ ಇದ್ರಿ? ನಾನೊಂದು ಪ್ರಶ್ನೆ ನಿಮ್ಮನ್ನ ಕೇಳ್ತೀನಿ. ಹೇಳಿ. ಆ ಪಿಕ್ಚರ್ ಬರ್ತಾ ಇರೋದನ್ನ ನೋಡುವಂತ ಪ್ರೇಕ್ಷಕರು ಇವಾಗ ಇದ್ದಾರಾ? ಯಾಕಿಲ್ಲ? ಒಳ್ಳೆ ಚಿತ್ರಗಳು ಕೂಡ ಈ ತಿಂಗಳು ವರ್ಷಕ್ಕೆ 150 ಸಿನಿಮಾ ಕೊಡ್ತೀರಿ, ಎಲ್ಲ ರಿಮೇಕ್ ಸಿನಿಮಾಗಳು ಮಾಡ್ತಾ ಇದೀರಿ. ನಿಮಗೆಲ್ಲ ಜನ ಯಾಕೆ ನೋಡ್ತಾರೆ? ಅಲ್ಲಲ್ಲ, ನೀವ್ ಹೇಳ್ಕೋಬಹುದು ಏನೋ ನಾವು ಕೆಟ್ಟ ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ಕ್ಷಮಿಸಿ, ಯಾರು ಕೆಟ್ಟ ಸಿನಿಮಾ ಮಾಡಕ್ ಹೋಗಲ್ಲ. ಇವತ್ತು ನಮ್ ತರನೇ ಎಲ್ಲಾ ಇಂಡಸ್ಟ್ರಿನಲ್ಲೂ ಇದೆ, ತಮಿಳಲ್ಲೂ ಇದೆ, ಹಿಂದಿಲೂ ಇದೆ, ಮತ್ತೆ ಬೇರೆ ಬೇರೆ ಎಲ್ಲಾ ಭಾಷೆಗಳಲ್ಲೂ ಕೂಡ ನಾವೇ ಮಾಡ್ತಾ ಇದ್ವು. ಹಾಗೆ ಎಲ್ಲಾ ಪಿಕ್ಚರ್ ಅಲ್ಲಾದ್ರೆ ಈಗ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರೋದೆಲ್ಲ ಫುಲ್ ಸಕ್ಸಸ್ ಆಗ್ಬಿಟ್ಟಿದ್ರ? ಅದನ್ನೇ ಕೇಳ್ತಾ ಇರೋದು. ತಮಿಳು ತೆಲುಗು ಡಬ್ಬಿಂಗ್ ಇದೆಯಪ್ಪ, ಇಂಡಸ್ಟ್ರಿ. ನೀವು ಕನ್ನಡನೇ ಯಾಕೆ ಪ್ರಶ್ನೆ ಮಾಡ್ತೀರಾ? ಕನ್ನಡದ ಪ್ರಶ್ನೆ ಮಾಡ್ತಾ ಇಲ್ಲ ನಾವು. ಕನ್ನಡದವ್ರು ಯಾಕೆ ನೋಡಬಾರ್ದು ಅಂತ ಕೇಳ್ತಾ ಇದೀವಿ ಡಬ್ಬಿಂಗ್ ಸಿನಿಮಾ. ಸರ್ ನಮಸ್ಕಾರ. ಕನ್ನಡದವರು ಸರ್ ಗೋವಿಂದ್ ಅವರೇ ನಮಸ್ಕಾರ. ಗೋವಿಂದ್ ಅವರೇ, ಇಲ್ಲಿ ಕೇಳಿ ಒಬ್ರು. ಸರ್, ನಾನೊಬ್ಬ ಕನ್ನಡಿಗ. ನನ್ನ ಮನೇಲಿರೋರೆಲ್ಲ ಕನ್ನಡದವರು. ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಸರ್. ನನಗೆ ನನ್ನ ಮನರಂಜನೆ, ಒಂದು ನಿಮಿಷ ಪೂರ್ತಿ ಮಾತಾಡಕ್ ಬಿಡಿ. ನನ್ನ ಮನರಂಜನೆನ ನಾನು ಕನ್ನಡದಲ್ಲಿ ಪಡ್ಕೊಳ್ಳೋದು ತಪ್ಪು ಅಂತ ಹೇಳ್ತೀರಾ? ಅಥವಾ ನೀವು ಕನ್ನಡ ಪರ ಹೋರಾಟಗಾರರು, ನೀವು ನಿಮ್ಮ ಹತ್ರನೇ ಕೇಳ್ತೀನಿ ನಾನು. ಕನ್ನಡ ಪರವಾದ್ದು ಅಂದರೆ ಯಾವುದು ಸರ್? ತಮಿಳ್ ಭಾಷೆ ಚಿತ್ರಣ, ತೆಲುಗು ಭಾಷೆ ಚಿತ್ರಣ, ಹಿಂದಿ ಚಿತ್ರಣ, ಆಯಾ ಭಾಷೆಯಲ್ಲಿ ನಾನು ನನ್ನೂರಲ್ಲಿ ಕೂತ್ಕೊಂಡು ಕಲ್ತ್ಕೊಂಡು ನೋಡೋದು ಕನ್ನಡ ಪರನ? ಅಥವಾ ಅವನ್ನ ನಾನು ಕನ್ನಡದಲ್ಲಿ ನೋಡೋದು ಕನ್ನಡ ಪರನ? ಅಲ್ಲಲ್ಲ, ಈಗ ನೀವು ಕನ್ನಡ ಚಿತ್ರೋದ್ಯಮದ ಕಾರ್ಮಿಕರ ಉಳಿವು ಮಾತಾಡ್ತಾ ಇದ್ದೀರಲ್ಲ, ಇನ್ನು 6 ಕೋಟಿ ಜನ ಕನ್ನಡಿಗರ ಬಗ್ಗೆ ಯಾಕೆ ಮಾತಾಡಬಾರ್ದು ನೀವು? ಅಲ್ಲಲ್ಲ, ನಿಮಗೆ ಒಂದ್ ಮಾತಾಡ್ತೀನಿ ಕೇಳ್ಕೊಳ್ಳಿ. ಹೇಳಿ ಸರ್. 110, 120 ಕನ್ನಡ ಪಿಕ್ಚರ್ ಬರ್ತಾ ಇದ್ವಿ, ಅವನ್ನೇ ನೋಡ್ತಾ ಇಲ್ಲ ನೀವು? 120 ಕನ್ನಡ ಪಿಕ್ಚರ್ ಬರ್ತಾ ಇಲ್ವಾ? ಅದನ್ನೇ ನೋಡ್ತಾ ಇಲ್ಲ ನೀವು? ನೀವು ಒತ್ತಾಯ ಹೇಳ್ತಾ ಇದ್ರಿ ಸಾರಾ ಗೋವಿಂದ್ ಅವರೇ. ನೀವು ಸಿನಿಮಾ ತೆಗೆದ್ರೆ 120 ನಾವೆಲ್ಲ ಹೋಗಿ ನೋಡಿ ಹಿಟ್ ಮಾಡ್ಬೇಕು ಅಂತ ನಿಮಗೆ? ಗೋವಿಂದ್ ಹೇಳ್ತಾ ಇರೋ ಸರಿಯಾಗಿದೆ. ಏನು 120 ಸಿನಿಮಾ ನೀವು ನೋಡ್ತಾ ನೋಡ್ಬೇಕು? ಯಾಕೆ ನೋಡ್ಬೇಕು? ನೋಡಿ ಕೇಳಿ, ಇಲ್ಲಿ ಒಳ್ಳೆ ಸಿನಿಮಾ ನೋಡಿ ಕನ್ನಡದಲ್ಲಿ. ನೀವು ಬರೀ ಟೈಟಾನಿಕ್ ಸಿನಿಮಾ, ರಜನಿಕಾಂತ್ ಸಿನಿಮಾ, ಚಿರಂಜೀವಿ ಸಿನಿಮಾ ಕಥೆ ಹೇಳ್ತಾ ಇದ್ರೆ ಕನ್ನಡಿಗರು ಎಲ್ಲಿ ಹೋಗ್ಬೇಕು? ಬಂಗಾರದ ಮನುಷ್ಯ ಸಿನಿಮಾವನ್ನು ವರ್ಷಗಟ್ಟಲೆ ಕನ್ನಡದಲ್ಲಿ ಓಡಿದೆ. ಮುಂಗಾರು ಮಳೆಗೂ ಕೂಡ ಕನ್ನಡದ ಪ್ರೇಕ್ಷಕ ಒಪ್ಕೊಂಡಿದ್ದಾನೆ. ನಾಗತಿಹಳ್ಳಿ ಅವರು ಎಷ್ಟೋ ಚಿತ್ರಗಳನ್ನು ಯಾಕೆ ಒಪ್ಕೊಂಡಿದ್ದಾರೆ? ಇತ್ತೀಚೆಗೆ ಬಂದ ಚಿತ್ರಗಳನ್ನು ಒಪ್ಕೊಂಡಿದ್ದಾರೆ. 120 ನಾವು ಏನೋ ಕೊಡ್ತೀವಿ, ನೀವು ನೋಡಿ ಅಂದ್ರೆ ಯಾಕೆ ನೋಡ್ಬೇಕು? ಏನೋ ಕೊಡ್ತೀವಿ. ಪ್ರತಿ ಭಾಷೆಯಲ್ಲಿಯೂ ಉತ್ತಮ ಚಿತ್ರಗಳು, ಕಳಪೆ ಚಿತ್ರಗಳು ಎಲ್ಲ ಭಾಷೆಗಳಲ್ಲೂ ಇದೆ ಸರ್. ಈ ಹಾಲಿವುಡ್ಗೆ ಹೋದ್ರು ಕೂಡ, ಬಾಲಿವುಡ್ಗೆ ಹೋದ್ರು ಕೂಡ ಅತ್ಯುತ್ತಮ ಚಿತ್ರಗಳು ಬೆಂಗಳೂರಿಗೆ ಬರೋದ್ರಿಂದ ನಮಗೆ ಭ್ರಮೆ ಇದೆ, ಎಲ್ಲ ಅಲ್ಲಿ ತುಂಬಾ ಅದ್ಭುತವಾದಾಗ್ತಿದೆ ಅಂತ. ಅಲ್ಲಿ ಟ್ರಾಶ್ ಫಿಲ್ಮ್ಸ್ಗಳು ಇಟ್ಸ್ ಪಾರ್ಟ್ ಆಫ್ ಎನಿ ಇಂಡಸ್ಟ್ರಿ, ಆಯ್ತಾ? ಅದರಿಂದ ನಮ್ಮ 120 ಚಿತ್ರಗಳಲ್ಲಿ ಗೋವಿಂದ್ ಅವರು ಹೇಳಿದ 120 ಚಿತ್ರಗಳು ಶ್ರೇಷ್ಠ ಅಲ್ಲದೆ ಇರಬಹುದು, ಆದ್ರೆ 120 ಚಿತ್ರಗಳು ಕಳಪೆ ಅಂತ ನಾನು ಹೇಳಕ್ ನಾನು ತಯಾರಿಲ್ಲ. ಯಾಕಂದ್ರೆ ಅದ್ರಲ್ಲಿ ಪ್ರತಿ ವರ್ಷ ಫಿಲ್ಮ್ ಫೇರ್ ಬರ್ತಿದೆ, ಅದರಲ್ಲೂ 100 ದಿನ ಹೋಗೋ ಚಿತ್ರಗಳಿದೆ, ಅನೇಕ ಬೇರೆ ಭಾಷೆ ಮತ್ತು ಒಂದು ಉದಾಹರಣೆ ಹೇಳ್ತೀನಿ. ಹುಬ್ಬಳ್ಳಿಯಲ್ಲಿ ಸುಜಾತ ಟಾಕೀಸ್ ಅಲ್ಲಿ ಒಂದು ತೆಲುಗು ಮುಠಾ ಮೇಸ್ತ್ರಿ ಅಂತ ಒಂದು ಸಿನಿಮಾ 90ನೇ ದಿವಸ ನಾನು ಅಲ್ಲಿ ಹೋಗಿದ್ದೇನೆ. ಹೌಸ್ಫುಲ್ ಹೋಗ್ತಾ ಇದೆ. ನಾನು ಏನ್ರಿ ಅರ್ಥವಾಯ್ತೇನ್ರಿ ಅಂದ್ರೆ ಒಂದು ಅರ್ಥ ಆಗಲಿಲ್ಲ ಸಾಹೇಬ್ರೆ, ಒಂದು ಅಕ್ಷರ ನಮ್ಗೆ ಅರ್ಥ ಆಗಲಿಲ್ಲ. ಹಾಳಿ ಚಲೋ ಐತ್ರಿ, ಡ್ಯಾನ್ಸ್ ಚಲೋ ಐತ್ರಿ, ಫೈಟ್ ಚಲೋ ಐತ್ರಿ ಅಂತ ಹೇಳ್ತಾರೆ ಹೊರತು ಇದೇ ಕನ್ನಡದಲ್ಲಿ ಬಂದ್ರೆ ನೀವು ನೋಡ್ತೀರಾ, ಇಲ್ರಿ ಇದು
ತೆಲುಗಿನಾಗಿದ್ರೇನೆ ಚಂದ ಸರ್, ನನ್ನ ಅಂತ ಇದೇ ಮಾತು ಹುಬ್ಬಳ್ಳಿಯವರು ಹೇಳಿದ್ರು. ರೈಟ್. ಇಡೀ ಕನ್ನಡದವ್ರನ್ನ ಕನ್ನಡ ಚಿತ್ರರಂಗದ ಪ್ರೇಕ್ಷಕರನ್ನ ಬೆಳವಣಿಗೆ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿ ಎಲ್ಲ ಗಣ್ಯರು ಎಲ್ಲ ನಟಿಯರು ಯೋಚನೆ ಮಾಡಬೇಕು. ಸರ್ ತುಂಬಾ ದೊಡ್ಡ ಪ್ರಶ್ನೆ ಸರ್. ಪ್ರಶ್ನೆ, ಯಾಕಂದ್ರೆ ಇಲ್ಲ, ಕನ್ನಡ ಪ್ರೇಕ್ಷಕರನ್ನ ತಪ್ಪಾಗಿ ಎಣಿಸ್ತಾ ಇದ್ದಾರೆ. ಗೋವಿಂದ ಅವರಾಗ್ಲಿ ಅಥವಾ ಹಿರಿಯರಾದ ಶ್ರೀನಿವಾಸ ಮೂರ್ತಿ ಅವರಾಗ್ಲಿ ಕನ್ನಡಿಗರು ಗೆಲ್ಲಿಸ್ತಾ ಇಲ್ಲ. ಕನ್ನಡಿಗರು ಏನೋ ಸ್ವಾಭಿಮಾನಿಗಳಲ್ಲ, ಅಯೋಗ್ಯರು, ಒಳ್ಳೆ ಸಿನಿಮಾ ಗೆಲ್ಸಲ್ಲ, ಆದ್ರಿಂದ ಇದು ಬೇಡ ಅನ್ನೋ ತರ ಮನಸ್ಥಿತಿ. ಅಂದ್ರೆ ನಿಮ್ಗೆ ಯಾವ ಕಡೆಗೂ ಹೋಗಕ್ ಬಿಡಲ್ಲ, ನೀವು ಈ ಕನ್ನಡ ಚಿತ್ರ ಗೆಲ್ಸಿ, ಇಲ್ಲಿ ಬಂದು ಗೆಲ್ಸಿ. ಯಾರು ಗೆಲ್ಲಿಸ್ತಾರೆ? ಇವತ್ತು ನಿಮಗೆ ನಾನು ಒಂದು ಕ್ಷಣ 50 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ ತಕ್ಷಣ ನಾನು ಗ್ರಾಹಕನೇ, ನಾನು ನಿಮ್ಮ ಸಿನಿಮಾದ ಗ್ರಾಹಕ. ನೀವು ಕಲೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಲೆ ಇದೆ, ಆ ಸೃಜನಶೀಲತೆ, ಅದಕ್ಕೆ ಬೆಲೆ ಕೊಡ್ತೀನಿ, ಅದಕ್ಕೆ ಗೌರವ ಕೊಟ್ಟೆ ನಾನು 50 ರೂಪಾಯಿ ಕೊಟ್ಟ ತಕ್ಷಣ ನಿಮ್ಮ ಗ್ರಾಹಕ ಆಗ್ತೀನಿ. ಆದ್ದರಿಂದ ನಿಮಗೆ ಹೇಗೆ ಸಿನಿಮಾ ತೆಗೆಯೋ ಸ್ವಾತಂತ್ರ್ಯ ಇದೆಯೋ, ನನಗೆ ಹಾಗೆ ಸಿನಿಮಾ ನೋಡದೇ ಇರುವ, ಗೆಲ್ಲಿಸುವ, ಸೋಲಿಸುವ ಸ್ವಾತಂತ್ರ್ಯ ಇರಬೇಕು. ಡಬ್ಬಿಂಗ್ ಅನ್ನೋದು ಕಾನೂನು ಬಾಹಿರ ಆಗಿಲ್ಲದೆ ಇದ್ದಾಗ, ಇಡೀ ಸಂವಿಧಾನದ ಪ್ರಕಾರ ಸರಿಯಾಗಿದ್ದಾಗ, ಮತ್ತೆ ನಿಮಗೆ ಬಹಳ ಮುಖ್ಯವಾದ ಬಂದಿರ್ತೀನಿ, ಲಿಂಗ್ವಿಸ್ಟಿಕ್ ರಿಜಿಸ್ಟರ್ ಅಂತ ಕರೀತಾರೆ, ಲ್ಯಾಂಗ್ವೇಜ್ ಪ್ಲಾನಿಂಗ್ ಅಂತ ಕರೀತಾರೆ. ಒಂದು ಭಾಷೆ ಬದುಕಿದೆ ಅಂತ ಹೇಳೋದಕ್ಕೆ ಏನು ಅಂದರೆ, ಯಾವ್ಯಾವ ಕ್ಷೇತ್ರದಲ್ಲಿ ಆ ಭಾಷೆಯ ಅಸ್ತಿತ್ವ ಇದೆ. ಇವತ್ತು ಕನ್ನಡ ವಿಜ್ಞಾನ ಇದೆಯಾ ಕನ್ನಡದಲ್ಲಿ? ಇವತ್ತು ಕನ್ನಡದಲ್ಲಿ ಮನರಂಜನೆ ಇದೆಯಾ? ಇವತ್ತು ಕನ್ನಡದಲ್ಲಿ ಬರಹ ಇದೆಯಾ? ಸಾಹಿತ್ಯ ಕ್ಷೇತ್ರದಲ್ಲಿ ಮೇರು ಒಪ್ಕೊಳ್ತೀನಿ, ಉಳಿದ ವಿಜ್ಞಾನ ಸಾಹಿತ್ಯ ಎಲ್ಲಿದೆ, ಇನ್ನೊಂದೆಲ್ಲಿದೆ ಅಂತ ನೋಡಿದಾಗ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಇವುಗಳನ್ನೆಲ್ಲ ದಕ್ಕಿಸ್ಕೋಬೇಕು, ಇವೆಲ್ಲ ಉಳಿಸ್ಕೋಬೇಕು ಅಂದರೆ ಕನ್ನಡಕ್ಕೆ ಇವೆಲ್ಲದರಲ್ಲೂ ಒಂದು ಹೆಜ್ಜೆ ವ್ಯಾಪ್ತಿ ಬೇಕು. ಆಗ ಏನಾಗುತ್ತೆ, ಆ ವ್ಯಾಪ್ತಿನ ಡಬ್ಬಿಂಗ್ ತಂದು ಕೊಡಲ್ವಾ? ನಾನು ತಂದು ಕೊಡುತ್ತೆ ಅಂತ ಯಾವ ಆಧಾರದ ಮೇಲೆ ಹೇಳ್ತಿದ್ದೀನಿ ಅಂದರೆ, ಒಂದು ಯುನೆಸ್ಕೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಯುನೆಸ್ಕೋಲಿ ಬಾರ್ಸಿಲೋನಾ ಡಿಕ್ಲರೇಷನ್, ಲ್ಯಾಂಗ್ವೇಜ್ ಡಿಕ್ಲರೇಷನ್ ಅಂತ ಹೇಳುತ್ತೆ. ಇದು ಪ್ರತಿಯೊಂದು ಭಾಷಾ ಜನಾಂಗಕ್ಕೆ ಏನೇನು ಹಕ್ಕುಗಳು ಇದೆ, ಅವು ಯಾವ ರಾಜಕೀಯ ಪರಿಸ್ಥಿತಿಯಲ್ಲಿರಲಿ, ಯಾರು ಬೇಕಾದ್ರೂ ಆಳ್ತಿರಲಿ, ಏನಾರೋ ಮಾಡ್ಕೊಂಡಿರಲಿ, ಎಲ್ಲರೂ ಇರಲಿ, ಏನು ಹಕ್ಕಿದೆ ಅದ್ರ ತನ್ನ ಭಾಷೆ, ತನ್ನ ಸಂಸ್ಕೃತಿನ ಉಳಿಸ್ಕೊಳ್ಳೋಕ್ಕೆ ಅಂತ ಈ ಒಂದು ಯುನೆಸ್ಕೋ ಮಾಡಿರುವಂಥ ವರದಿ ಹೇಳುತ್ತೆ. ಇದರಲ್ಲಿ 44ನೇ ಪಾಯಿಂಟ್ ಅಂತ ಒಂದಿದೆ. ಈ ವರದಿನ ಕೂಡ ಅಶೋಕ್ ಅವರು ಒಂದು ಪುಸ್ತಕ ಹೊರಗೆ ತಂದಾಗ ಬಳಸಿದ್ದಾರೆ. ಏನು, ಭಾಷೆ ಉಳಿಸ್ಕೊಳ್ಳೋ ಹಕ್ಕಿದೆ, ಅದಕ್ಕೆ ಡಬ್ಬಿಂಗ್ ಬೇಡ, ಮುಂದಿಂದ ಅವ್ರು ಸೇರಿಸಿದ್ದಾರೆ. ಇಲ್ಲಿ 44ನೇ ಆರ್ಟಿಕಲ್ ಹೇಳುತ್ತೆ, ಆಲ್ ಲ್ಯಾಂಗ್ವೇಜ್ ಕಮ್ಯುನಿಟೀಸ್ ಆರ್ ಎಂಟೈಟಲ್ಡ್ ಟು ಅಕ್ಸೆಸ್ ಟು ಇಂಟರ್ಕಲ್ಚರಲ್ ಪ್ರೋಗ್ರಾಮ್ಸ್ through the dissemination of adequate information and to support for activities such as teaching the language to foreigners, translation, dubbing, post synchronization and subtitling. ಡಬ್ಬಿಂಗ್ ಅನ್ನೋದನ್ನ ಇಲ್ಲಿ ಭಾಷೆ ಉಳಿಸ್ಕೊಳ್ಳೋ ಒಂದು ಅಸ್ತ್ರ ಅಂತ ಗುರುತಿಸ್ತಾ ಇದೆ. ವ್ಯಾಖ್ಯಾನ ಮಾಡ್ತಿದ್ದಾರೆ ಅವರು. ಆ ಇಂಟರ್ಪ್ರಿಟೇಷನ್ ಇಸ್ ರಾಂಗ್. ಅವರು ಬಹಳ ದೊಡ್ಡ ಒಂದು ತಾತ್ವಿಕ ನೆಲೆಗಟ್ಟನ್ನು ಬಹಳ ಡಬ್ಬಿಂಗ್ ನಂತ ಬಹಳ ಅಪಾಯಕಾರಿಯಾದಂಥ ಪ್ರಯೋಗಕ್ಕೆ ಚೆನ್ನಾಗಿ ಅಡಾಪ್ಟ್ ಮಾಡಿ ಹೇಳ್ತಿದ್ದಾರೆ ಅವರು. ಅದನ್ನು ಅದು ಸರಿ. ನೀವು ಹೇಳ್ತಿರ್ತಕ್ಕಂಥದ್ದು ಭಾಷೆಯ ಉಳಿವಿಗೆ ಸಂಬಂಧಪಟ್ಟದ್ದೇ ಆಗಿದ್ರೆ ಆ ತತ್ವ. ನಾವು ಮಾತಾಡ್ತಿರೋದು ಕೂಡ ಭಾಷೆಯ ಉಳಿವಿಗೆ ಸಂಬಂಧಪಟ್ಟದ್ದು. ಭಾಷೆಯನ್ನು ನೀವು ಡಬ್ಬಿಂಗ್ ಅಂತ ಮಾಡ್ತಕ್ಕಂಥ ಒಂದು ಸಣ್ಣ ವಾಣಿಜ್ಯ ಕಾರ್ಯಕ್ಕೆ ನೀವು ಇಷ್ಟು ದೊಡ್ಡ ನೈತಿಕ ತಾತ್ವಿಕ ಬೆಂಬಲವನ್ನು ನೀವು ಕೊಟ್ಬಿಟ್ರೆ, ನೀವು ವಕೀಲರಾಗಿ ನೀವು ಮಾತಾಡ್ತಾ ಹೋದ್ರೆ ಅದಕ್ಕೆ ಬೇರೆ ಇದೆ. ನಾವು ಕಲಾವಿದರಾಗಿ ಮಾತಾಡ್ತಿದ್ದೀವಿ, ಕನ್ನಡಿಗರಾಗಿ ಮಾತಾಡ್ತಿದ್ದೀವಿ. ನೀವು ವಕೀಲಿ ತತ್ವದಿಂದ ಅಥವಾ ಸಾಂವಿಧಾನಿಕ ಇಲ್ಲ ನಿಮ್ಮ ಸಾಂವಿಧಾನಿಕ ಇದನ್ನ ನಾನು ಭಾಷೆಯ ಉಳಿವಿಗೆ ಎಷ್ಟು ಬೇಕು ಅನ್ನೋದನ್ನ ಲಿಂಗ್ವಿಸ್ಟಿಕ್ ಸೈನ್ಸ್ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಕೇಳಿ. ಭಾಷೆಯ ರಕ್ಷಣೆ ಮತ್ತು ಭಾಷೆಯ ಬಗ್ಗೆ, ಕನ್ನಡ ಭಾಷೆಗೆ ಬಂದಿರತಕ್ಕಂಥ ಆಪತ್ತಿನ ಬಗ್ಗೆ ಇವತ್ತು ಜಗತ್ತಿನ ಯೂನಿವರ್ಸಿಟಿಗಳಲ್ಲೆಲ್ಲ ಚರ್ಚೆ ಆಗ್ತಾ ಇದೆ. ಇಂಥ ಹೊತ್ತಲ್ಲಿ ನೀವು ಕನ್ನಡಿಗರು ಅಂತ ಹೇಳ್ತಾ ಇದ್ದೀರಿ. ನೀವು ಒಂದು ಹಂತದಲ್ಲಿ ಕೆಲವನ್ನು ನಾವು ತ್ಯಾಗ ಮಾಡಬೇಕು ಮತ್ತು ಕನ್ನಡವನ್ನು ಕಟ್ಟಬೇಕು. ಇನ್ನೂ ಕಟ್ಟುವ ಕೆಲಸದಲ್ಲೇ ಇದ್ದೇವೆ. ಹಾಗಿದ್ರೆ ಇಷ್ಟು ವರ್ಷ ಕಟ್ಟಕ್ಕಾಗಲಿ, ಇನ್ಯಾಕೆ ಕಟ್ಟಬೇಕು ಅಂತ ಕೆಡವಿಬಿಡಿ ಪೂರ್ತಿ ಅನ್ನೋದು ಹೇಳಿದಂಗೆ. ಹೌದು ಸರ್, ಒಂದು ಚಲನಚಿತ್ರ ಕೂಡ ಕನ್ನಡ ಸಂಸ್ಕೃತಿಯ ಭಾಗವಾಗಿರುತ್ತೆ. ನಿಮ್ಮ ಪ್ರಶ್ನೆ ಕನ್ನಡದಲ್ಲಿ ಮೊದಲು ನಾವು ಕನ್ನಡಿಗರಾಗಿ ಪರಭಾಷಾ ನಟಿಯರನ್ನ, ಪರಭಾಷಾ ತಂತ್ರಜ್ಞರನ್ನ ನಿಲ್ಲಿಸಬೇಕು. ಅದೇ ಯಾಕೆ ಸರ್ ನಿಲ್ಲಿಸಬೇಕು? ಹೌದು, ಯಾಕಂದ್ರೆ ನೀವು ಯಾಕೆ ನಿಲ್ಲಿಸಬಾರ್ದು ಅಂದ್ರೆ ಕನ್ನಡಿಗರಲ್ಲಿ ಇಲ್ಲೂ ನಿಮಗೆ ವ್ಯಾಪಾರ ಮಾಡಬೇಕಂದ್ರೆ ಕನ್ನಡ ಸಿನಿಮಾಗಳಿಗೆ ಬೇರೆ ಬೇರೆ ಆಮದು ನಟಿ ಇರಬೇಕು. ಕೇಂದ್ರದಲ್ಲಾದ್ರೆ ರಿಮೇಕ್ ತೆಗಿತಾರ, ತೆಗಿಲಿ. ಡಬ್ಬಿಂಗ್
ಈ ತರ ತೆಗಿಲಿ. ಒಂದ್ ನಿಮಿಷ, ಅಲ್ಲ, ಯಾರೋ ಯಾವ್ದು ರೀಮೇಕ್ ಅನ್ನೋ ಶಬ್ದದಲ್ಲಿ ಕೂಡ ಮೇಕ್ ಅನ್ನೋ ಒಂದು ವರ್ಡ್ ಇದೆ. ಒಂದ್ ನಿಮಿಷ ಕ್ರಿಯೇಷನ್ ಆಗುತ್ತದು. ಒಂದ್ ನಿಮಿಷ. ಅಷ್ಟರ ಮಟ್ಟಿಗೆ ನೀವು ಅದನ್ನ ಒಪ್ಕೋಬಹುದು. ಸರ್, ಸಿನಿಮಾನ ಒಂದ್ ನಿಮಿಷ ಕೇಳ್ತೀನಿ. ಪಡಿ ಹೆಚ್ಚು ಮಾಡಿರೋದು ನೋಡಿದ್ಯಲ್ಲ ಸರ್, ಪಡಿ ಹೆಚ್ಚು ಮಾಡೋ ರಿಮೇಕ್ಗಳು, ದುರ್ಬಲವಾದ ರಿಮೇಕ್ಗಳು, ಒಳ್ಳೆ ರಿಮೇಕ್ಗಳು ಅಂತದನ್ನ ಚರ್ಚೆ ವಿಮರ್ಶೆಗೆ ಬಿಟ್ಬಿಡಿ. ರೀಮೇಕ್ ಅನ್ನೋದ್ರಲ್ಲಿ ಮೇಕ್ ಅಂತ ಇದೆ. ಅವ್ರು ಏನೋ ಒಂದು ಕಷ್ಟಪಟ್ಟು ಅದನ್ನ ರೀಡೂ ಮಾಡಿ ಟ್ರೈ ಮಾಡ್ತಾರೆ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ. ನಾನು ಹೇಳ್ತಿರೋದು ಡಬ್ಬಿಂಗ್ ಏನಿಲ್ಲ. ಬೇರೆ ಭಾಷೆಯ ಸಾಕು. ಚಿತ್ರವನ್ನ ಕನ್ನಡಕ್ಕೆ ರಿಮೇಕ್ ಮಾಡಿ ನಂತರ ಅದೇ ಭಾಷೆಗೆ ಡಬ್ ಮಾಡಿರೋ ಉದಾಹರಣೆಗಳಿಲ್ವಾ? ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ ಸರ್, ನನ್ನ ಚಿತ್ರಗಳೇ ಡಬ್ ಆಗಿದಾವೆ. ನನ್ನ ಚಿತ್ರಗಳು ಬೇರೆ ಭಾಷೆಗೆ ಡಬ್ ಆಗಿದಾವೆ. ಡಬ್ ಆಗಿದೆ. ಅದನ್ನೇ ಕೇಳ್ತು, ನೀವು ಬೇರೆ ಭಾಷೆಗೆ ಡಬ್ ಮಾಡ್ತೀರಿ, ಬೇರೆ ಭಾಷೆ ಸಿನಿಮಾ ಆಗ ನಮ್ಮ ಭಾಷೆಗೆ ಡಬ್ ಆಗಬಾರ್ದು. ಹೌದು, ಯಾಕೆ ಆಗಬಾರ್ದು? ಖಂಡಿತವಾಗಿ ಒಳ್ಳೆ ಪ್ರಶ್ನೆ ಹೇಳ್ತೀನಿ ಕೇಳಿ. ರಿಮೇಕ್ ಸಿನಿಮಾವನ್ನ ಮಾಡ್ತೀರಿ ಮತ್ತು ಅದೇ ರಿಮೇಕ್ ಸಿನಿಮಾ ನೀವು ಮಾಡಿ ರೀಮೇಕ್ ಮಾಡಿ ಮತ್ತೆ ಆ ಭಾಷೆಗೆ ಡಬ್ ಮಾಡ್ತೀರಿ. ಅದನ್ನ ಯಾಕೆ ಮಾಡ್ತೀರಿ? ಬಿಡುಗಡೆ ಆದಾಗ ಬಾಲ್ಚಂದರ್ ಅಂತವ್ರು ಅಲ್ಲಿಂದ ಬಂದು ನಮ್ಮ ಸಿನಿಮಾ ಮೊದಲ ದಿನ ನೋಡ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ತಗೊಂಡು ಹೋಗ್ತಿದ್ರು. ಇಲ್ಲಿಂದ ನಾವು ಬೇರೆ ಭಾಷೆಗೆ ಕೊಡುವುದು ಕನ್ನಡದ ಶ್ರೀಮಂತಿಕೆಯ ಔದಾರ್ಯದ ಸಂಪತ್ತಿನ ಸಂಕೇತವಾಗುತ್ತೆ. ಮತ್ತೆ ತೆಲುಗುನಲ್ಲಿ ಅಮೃತಧಾರೆ ತೆಲುಗಾಗಿದೆ, ಅಮೆರಿಕ ತಮಿಳು ತೆಲುಗಾಗಿದೆ. ಯಾಕೆಂದ್ರೆ ಅವರುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಮಾರುಕಟ್ಟೆಯನ್ನು ಅವರು ಸೃಷ್ಟಿ ಮಾಡ್ಕೊಂಡಿರೋದ್ರಿಂದ ಅವರು ಆ ಸ್ಥಿತಿಯಲ್ಲಿದ್ದಾರೆ. ನೀವು ಅದನ್ನ ಅಂಧಾನುಕರಣೆ ಮಾಡಕ್ ಹೋದ್ರೆ ಮಾಡೋಣ, ನಾವೆಲ್ಲ ಮಾಡ್ತಿದ್ದೀವಿ ಅದೇ ಕೆಲಸವನ್ನ. ನಾನು ಇಷ್ಟೊತ್ತಿಗೆ ಎಷ್ಟು ಚಿತ್ರಗಳನ್ನು ಮಾಡಬಹುದಾಗಿದೆ. ಒಂದ್ ನಿಮಿಷ, ಕನ್ನಡದ ಬೆಳವಣಿಗೆಗೆ, ಕನ್ನಡ ಭಾಷೆಯ ಬೆಳವಣಿಗೆ ನೀವು ಏನ್ ಸಜೆಷನ್ ಕೊಡ್ತೀರಿ? ಒಂದ್ ನಿಮಿಷ ಮದನ್ ಪಟೇಲ್ ಅವರೇ, ಒಂದ್ ನಿಮಿಷ. ಈಗ ಸರ್, ಗ್ರಾಹಕರ ನೆಲೆಯಲ್ಲಿ ನೀವು ಮಾತಾಡಿದ್ರಲ್ಲ, ನಮ್ಮ ಕನ್ನಡದ ಚಿತ್ರದಲ್ಲಿ ಈ ಹಮೀದ್ ಕೂಡ ಹೇಳಿದ್ರು ಒಳ್ಳೆ ಚಿತ್ರಗಳು ಬಂದ್ರೆ ನೋಡ್ತಾರೆ ಅಂತ ಹೇಳಿ. ಒಂದು ತೆಲುಗು ಚಿತ್ರ ರಿಲೀಸ್ ಆದರೆ ಆಸ್ಟ್ರೇಲಿಯಾದಲ್ಲಿ ಅಥವಾ ಲಂಡನ್ನಲ್ಲಿ ಎಷ್ಟು ಜನ ಬರ್ತಾರೆ, ಮತ್ತು ಒಂದು ಒಳ್ಳೆ ಕನ್ನಡ ಚಿತ್ರ, ಅಮೃತಧಾರೆ ಅಂತ ಚಿತ್ರ ರಿಲೀಸ್ ಆದರೆ ಎಷ್ಟು ಜನ ಬರ್ತಾರೆ? ನಿಮ್ಗೆ ನಿಮ್ಗೆ ಒಂದು ಇದು ಇದೆಯಾ ಸರ್? ಅಲ್ಲ, ಒಂದು ಒಳ್ಳೆ ಕನ್ನಡ ಚಿತ್ರ ನೋಡಲ್ಲ ಬಹಳಷ್ಟು ಜನ. ಯಾರು ಕಾರಣ? ಯಾಕೆ ನೋಡಲ್ಲ? ಯಾರು ಕಾರಣ? ನೋಡಲ್ಲ ಅನ್ನೋದು ಒಂದು. ಅಲ್ಲಲ್ಲ, ನಾನು ಈಗ ಆಗ ನೋಡಲ್ಲ ಅನ್ನೋ ಕ್ಷಣಕ್ಕೆ ಆ ಕನ್ನಡಿಗರು ಕೆಟ್ಟವರು ಅಂತ ಆಗ್ಲಿ ಅಥವಾ ಅವ್ರಿಗೆ ಆಯ್ಕೆಯ ಸ್ವಾತಂತ್ರ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೂಲತಃ ಕನ್ನಡದ ಪರಿಸ್ಥಿತಿ ಹೀಗಿರೋದ್ರಿಂದ ನಾವು ಕನ್ನಡವನ್ನು ಕಟ್ಟುವ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ನೈತಿಕತೆಯ ಪ್ರಶ್ನೆಯಾಗಿ ನೀವು ಸಂವಿಧಾನ ಕಾನೂನು ಅಂತ ಹೋದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಅದಕ್ಕೆ ದೊಡ್ಡವರು ಉತ್ತರ ಕೊಟ್ಬಿಡ್ತಾರೆ. ಕೋರ್ಟಿಗೆ ವಿರುದ್ಧವಾಗಿ ಮಾತಾಡುವಂಥದ್ದು ನಮ್ಮ ಪ್ರಶ್ನೆ ಅಲ್ಲ. ನನ್ನ ಕನ್ನಡ ಪ್ರೇಕ್ಷಕರಿಗೆ ತನ್ನ ನೆಚ್ಚಿನ ನಟರನ್ನ ಒಂದು ನಿಮ್ಮ ಲಾಸ್ಟ್ ವರ್ಡ್ ಟೈಮ್ ಅಪ್ ಆಯ್ತು, ಹೇಳಿ ನಿಮ್ಮ ಲಾಸ್ಟ್ ವರ್ಡ್ ಹೇಳಿ. ಯಾಕೆ ಡಬ್ಬಿಂಗ್ ಬೇಕು ಅನ್ನೋದು ನಿಮ್ಮ ಸಮರ್ಥನೆ ಹೇಳಿ. ಡಬ್ಬಿಂಗ್ ಯಾಕೆ ಬೇಕು ಅಂದರೆ, ಯಾವುದೇ ಒಂದು ಸಿನಿಮಾನ ಗೆಲ್ಲಿಸೋದಕ್ಕೆ, ಸೋಲ್ಸೋದಕ್ಕೆ, ತನಗಿಷ್ಟ ಬಂದಿದ್ದನ್ನು ತನ್ನ ತಾಯ್ನುಡಿಯಲ್ಲಿ ಮನೋರಂಜನೆ ಪಡ್ಕೊಳ್ಳೋದಕ್ಕೆ ಒಬ್ಬ ಕನ್ನಡಿಗನಿಗೆ ಅವಕಾಶ ಇರಬೇಕು. ಒಂದು. ಎರಡನೇದು, ಇದರಿಂದ ಮಾತ್ರ ಆಯ್ಕೆಯ ಸ್ವಾತಂತ್ರ್ಯ ಒಂದು ಅದೊಂದೇ ಅಲ್ಲ, ಅದರ ಜೊತೆಗೆ ಕನ್ನಡ ಭಾಷೆಯ ಇವತ್ತಿನ ದಿನ ಅದಕ್ಕೆ ಎದುರಾಗಿರೋ ಅನೇಕ ತೊಡಕುಗಳು ಡಬ್ಬಿಂಗ್ ಬರೋದ್ರಿಂದ ದೂರ ಆಗುತ್ತೆ. ಕಾರಣ, ಡಬ್ಬಿಂಗ್ ಸಿನಿಮಾ ಅವಕಾಶ ಇಲ್ಲದೆ ತಮಿಳಲ್ಲಿ ತೆಲುಗಲ್ಲಿ ಆ ಸಿನಿಮಾ ನೋಡಬೇಕು ಅಂತ ಕನ್ನಡಿಗರು ಆ ಭಾಷೆ ಕಲ್ತ್ಕೋತಾರೆ. ಅಲ್ಲಿಂದ ವಲಸೆ ಬಂದವ್ರಿಗೆ ಜೊತೆ ಮಾತಾಡ್ತಾರೆ ಅವ್ರ ಭಾಷೆನಲ್ಲಿ, ಅನಿಯಂತ್ರಿತ ವಲಸೆಯನ್ನು ಹೆಚ್ಚಿಸ್ತಾರೆ. ಈ ನೆಲದಲ್ಲಿ ಕನ್ನಡಿಗರಿಗೆ ಕೆಲಸ ಇರಲ್ಲ. ನಾಳೆ ಇವತ್ತು ಕನ್ನಡಿಗರ ಪ್ರೇಕ್ಷಕರು ಹೇಗೆ ಸಿನಿಮಾಗಳಿಂದ, ಕನ್ನಡ ಸಿನಿಮಾದಿಂದನೇ ದೂರ ಆಗ್ತಾ, ಸ್ಲೋ ಡೆತ್, ನಿಧಾನಕ್ಕೆ ದೂರ ಆಗ್ತಾ, ನಾಳೆ ಚಿತ್ರರಂಗ ನೀವು ಅದ್ಭುತವಾಗಿ ತೆಗೆದ್ರೂ ನೋಡೋರು ಇರಲ್ಲ. ಆ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ಮೊದಲು ಕನ್ನಡ ಕಿವಿಗೆ ಬೀಳ್ಬೇಕು, ಕನ್ನಡ ಸಿನಿಮಾಗಳು ಓಡಬೇಕು. ಇದು ನಮ್ಮ ಒಬ್ಬ ಕನ್ನಡಿಗನಾಗಿ ಅತ್ಯಂತ ನೋವಿನಿಂದ ಹೇಳೋಂಥ ಮಾತು, ಕನ್ನಡ ಭಾಷೆ ಬೆಳವಣಿಗೆಗೆ ಕನ್ನಡ ಚಿತ್ರರಂಗ ಎಷ್ಟು ರೀತಿಯಲ್ಲಿ ಸಹಕಾರಿಯಾಗುತ್ತೆ ಆ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಡಬ್ಬಿಂಗ್ ಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ಮಾಡಿ. ರೈಟ್ ಸರ್, ನೀವು ಸರ್ ಶ್ರೀನಿವಾಸ್ ಸರ್, ಇವರು ಏನೇ ಹೇಳಬಹುದು, ಡಬ್ಬಿಂಗ್ ವಿಷಯದಲ್ಲಿ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಡಬ್ಬಿಂಗ್ ಬೇಡ ಅಷ್ಟೇ. ಬೇಡ ಅನ್ನೋದಕ್ಕೆ ಸುಮ್ಮನೆ ನೀವು ಹೇಳ್ಬಿಟ್ಟು ಬೇಡ ಅನ್ನೋದಕ್ಕೆ ಇಲ್ಲ. ಈಗ ಚರ್ಚೆ ಎಲ್ಲ ಆಯ್ತಲ್ಲ, ಅವ್ರು ಹೇಳಿದ್ರು ಕನ್ನಡದಲ್ಲ ಬಂದ್ರೆ ನಾನು ನೋಡ್ಬಿಡ್ತೀನಿ, ನನಗೆ ಭಾಷೆ ಮುಖ್ಯ, ಅದು ಇದು ಅಂತೆಲ್ಲ ಹೇಳಿದ್ರಲ್ಲ. ನೀವೇ ಹೇಳಿದ್ರಿ ಅಮೆರಿಕಾದಲ್ಲಿ ಬೇರೆ ಲ್ಯಾಂಗ್ವೇಜ್ ಎಷ್ಟು ಜನ ನೋಡ್ತಾರೆ, ಅದೇ ಕನ್ನಡ ಸಿನಿಮಾ ಎಷ್ಟು ಜನ ನೋಡ್ತಾರೆ ಅಂತ. ಭಾಷೆ ಅಧೋಗತಿ ಸ್ಥಾನಕ್ಕೆ ಬಂದ್ಬಿಟ್ಟಿದೆ. ರೈಟ್, ಅದಕ್ಕೆ ಕಾರಣ ಯಾರು ನೋಡ್ಬೇಕು ಅಂತ ನೀವೇ ಹೇಳ್ತಾ ಇದ್ದೀರಿ, ಬಳಸೋದಿಲ್ಲ ಬಂತು ಇಲ್ಲಿ. ನಾನು ಸ್ಪಷ್ಟವಾಗಿ ಡಬ್ಬಿಂಗನ್ನು ವಿರೋಧಿಸ್ತೇನೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ, ನಾನು ಮೊದಲೇ ಹೇಳಿದಾಗೆ, ಈಗ ಕನ್ನಡದ ಸೃಜನಶೀಲ ಸೆಲೆಗಳನ್ನು ನಾವು ಎಚ್ಚರದಿಂದ ಕಾಪಾಡಿಕೊಳ್ಳಬೇಕಾದಂಥ ಅತ್ಯಂತ ಕಷ್ಟಕರವಾದ ಸಂಕ್ರಮಣ ಕಾಲದಲ್ಲಿದ್ದೇವೆ. ಈ ಹಂತದಲ್ಲಿ ನಮ್ಮ ಗ್ರಾಹಕ ಪ್ರಜ್ಞೆಯನ್ನು,
ಲಾಭವನ್ನು ವ್ಯಾಪಾರವನ್ನು ಮೀರಿ ಕನ್ನಡದ ಪರವಾಗಿ ಯೋಚಿಸಬೇಕಾದಂಥ ತುರ್ತಿಗೆ ಎಲ್ಲಕ್ಕಿಂತ ಇದೆ. ಆದರೆ ನಾನು ಸ್ನೇಹಿತರು ಹೇಳಿದ ಹಾಗೆ ಜನ ನೋಡ್ತಾ ಇಲ್ಲ, ಇನ್ನೂ ಕಡಿಮೆ ಆಗ್ತಾರೆ ಅಂತ ಹೇಳ್ತಾರೆ. ಸುಳ್ಳು. ಕನ್ನಡದಲ್ಲಿ ಚಿತ್ರಗಳು ಯಶಸ್ವಿ ಆಗ್ತಿದ್ದಾವೆ, ಒಳ್ಳೆಯ ಚಿತ್ರಗಳನ್ನು ನೋಡ್ತಾನೆ ಬಂದಿದ್ದಾರೆ ಜನ. ಗೋವಿಂದಾಯ ನಮಃ ಅಂತಕ್ಕಂಥ ಒಂದು ಚಿತ್ರ ಇತ್ತೀಚೆಗೆ ಸಾಧಾರಣ ಚಿತ್ರ ಹಣ ಮಾಡ್ತಾ ಇದೆ. ಆಮೇಲೆ ಗಿರೀಶ್ ಕಾಸರೊಳ್ಳಿ ಅಂತ ಗೆಳೆಯರು ಕಲಾತ್ಮಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಾತ್ಮಕ ಚಿತ್ರಗಳು ಇವತ್ತು ಸಾರ್ವಭೌಮತ್ವ ಪಡೆದಿವೆ. ವಾಣಿಜ್ಯ ಚಿತ್ರಗಳನ್ನು ನೋಡ್ತಾ ಇದ್ದಾರೆ. ನೋಡುವ ಮತ್ತು ನೋಡದಿರುವ ಮಾನದಂಡವನ್ನ ಬಳಸಿ ನೀವು ಡಬ್ಬಿಂಗ್ ಅನ್ನು ಪ್ರಯೋಗ ಮಾಡಬೇಡಿ. ಮಾಡೋದು ಯಾರು ಅಂತ ಕೇಳ್ತಾ ಇದೀವಿ. ಅದನ್ನು ತೀರ್ಮಾನ ಮಾಡೋರು ಪ್ರೇಕ್ಷಕ, ನೋಡೋನು ಬೇಕೋ ಬೇಡ ಅವ್ರ ಉದ್ಯಮದ ಪ್ರತಿನಿಧಿ ಅಲ್ಲ, ಅವ್ರ ಪ್ರೇಕ್ಷಕರಾಗಿ ಹೇಳ್ತಿಲ್ಲ. ಉದ್ಯಮ ಅನಿಸಿಕೆ, ಅವ್ರ ಅನಿಸಿಕೆ ಅದು. ನಾವು ಉದ್ಯಮದಿಂದ ಹೇಳ್ತಾ ಇದ್ದೀವಿ, ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೈತಿಕ ತಪ್ಪು ಅಂತ ಹೇಳಿ ಮಾಡಬಾರ್ದು ಅಂತಿದೆ. ಅವರು ಡಬ್ಬಿಂಗ್ ಸಿನಿಮಾ ಮಾಡ್ತಾರೆ, ಅವ್ರು ಪ್ರಯೋಗ ಮಾಡ್ಲಿ, ಅದ್ರ ಫಲಾಫಲಗಳನ್ನ ಅವರು ಮಾಡಿದ್ರೆ ಏನಾಗುತ್ತೆ ಅಂತ ಏನ್ ಗೊತ್ತಿದೆ. ತಪ್ಪೇನಿಲ್ಲ. ಸ್ಟುಡಿಯೋಗಳಿಗೆ ಏನಾಗಿದೆ, ನಾನು ಡಬ್ಬಿಂಗ್ ಮಾಡ್ತೀನಿ ಅಂತಂದ್ರೆ ಬೀದಿಲ್ ನಾಳೆ ಓಡಾಡಕ್ಕಾಗತ್ತಾ ಇಲ್ವಾ ನನಗೆ ಭಯ ಇದೆ. ರೈಟ್, ಅದನ್ನ ಮಾತಾಡೋಣ. ಆರೋಗ್ಯಪೂರ್ಣವಾದ ಚರ್ಚೆಯಲ್ಲಿ ಸರ್ ಕನ್ನಡ ಡಬ್ಬಿಂಗು ಸರ್, ಈಗ ಡಬ್ಬಿಂಗ್ ಬೇಕೋ ಬೇಡ ಅನ್ನೋ ಚರ್ಚೆ ಬಹುಶಃ ಇದು ಇನ್ನೂ ಮುಕ್ತಾಯ ಆಗಲ್ಲ, ಇದು ಆರಂಭ ಅನ್ಸುತ್ತೆ. ಜಾರಿಯಲ್ಲಿ ಇಡುತ್ತೆ ಸುವರ್ಣ ನ್ಯೂಸ್. ಯಾಕೆ ಬೇಡ, ಯಾಕೆ ಬೇಡಕ್ಕೂ ಅನ್ನೋದನ್ನ ನಾವು ಜನರ ಮುಂದೆ ಇದ್ದೀವಿ. ಸೊ ಕೊನೆಯದಾಗಿ ನಾನು ಹೇಳೋದೇನಂತಂದ್ರೆ, ಕನ್ನಡ ಡಬ್ಬಿಂಗ್ ಬೇಕೋ ಬೇಡ ಅನ್ನೋ ಚರ್ಚೆನ ನಾವು ಸದ್ಯದ ಮಟ್ಟಿಗೆ ನನಗನ್ಸುತ್ತೆ ಪೋಸ್ಟ್ಪೋನ್ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಪೋಸ್ಟ್ಪೋನ್ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಚಿತ್ರಗಳ ಕ್ವಾಲಿಟಿಯನ್ನು ತುಂಬ ಎತ್ತರಕ್ಕೆ ಹೋಗಬೇಕಾಗಿದೆ. ನಾವು 120 ಚಿತ್ರಗಳಲ್ಲಿ ಕನಿಷ್ಠ 50 ಚಿತ್ರಗಳಾದ್ರೂ ಕನ್ನಡ ಪ್ರೇಕ್ಷಕ ಬಂದು ನೋಡ್ಲಿ. ಚರ್ಚೆ ಪೋಸ್ಟ್ಪೋನ್ ಮಾಡಬೇಡಿ. ಲೆಟ್ ಮಿ ಕಂಪ್ಲೀಟ್. ಆ ಥರ ಒಳ್ಳೆ ಕನ್ನಡ ಚಿತ್ರಗಳು ಬಂದು ನಮ್ಮ ಮಾರುಕಟ್ಟೆ ನಾವು ತೆಲುಗು, ತಮಿಳು ಎಲ್ಲವನ್ನ ಮೀರುವಂತ ಮಾರುಕಟ್ಟೆ ಕ್ವಾಲಿಟಿಯಿಂದ ತಪ್ಪಾಗಿ ಕೇಳಿ. ರಜನಿಕಾಂತ್ ಚಿತ್ರ ಅಷ್ಟು ಕೋಟಿ ಕನ್ನಡದಲ್ಲಿ ಮಾಡ್ತಾರ, ತೆಲುಗು ಇಷ್ಟು ಕೋಟಿಗಳಿಂದ ಕನ್ನಡದ ಚಿತ್ರರಂಗದ ಯಾವುದೇ ಚಿತ್ರರಂಗದ ಕ್ವಾಲಿಟಿ ಹಂಗಾಗಿದೆ. ಈಗ ನಮ್ಮಲ್ಲಿ ಒಳ್ಳೆ ಅದೇ ಕ್ಯಾಮ್ರಾ ಬಳಸ್ತೀವಿ ನಾವು, ಅದೇ DTS ಬಳಸ್ತೇವೆ, ಅದೇ ತಂತ್ರಜ್ಞಾನ ಬಳಸ್ತೇವೆ. ನಮ್ಮಲ್ಲಿ ಅದ್ಭುತವಾದ ಕ್ಯಾಮ್ರಾ ಈಗ ತೊಳಲಾಡ್ತಾ ಇದ್ದಾರೆ. ಕನ್ನಡ ಡಬ್ಬಿಂಗ್ ಬೇಡ, ಕಡಿಮೆ ಬಜೆಟ್ ನಲ್ಲಿ ಅದ್ಭುತವಾದ ಚಿತ್ರಗಳನ್ನು ಜನ ಮಾಡಿದ್ದಾರೆ. ಮತ್ತೆ ಈ ಚರ್ಚೆ ಎಷ್ಟು ಬಜೆಟ್ ಆಗಿತ್ತು? ಕನ್ನಡದ ಪ್ರೇಕ್ಷಕ ನಾವು 1 ಕೋಟಿಯನ್ನು ಬಹುಶಃ ಮುಂದುವರ್ಸೋಣ. ನಾವು ನಮ್ಗೆ ಇವತ್ತು ಇಷ್ಟೊತ್ತು ನಮ್ದು ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಚರ್ಚೆಯನ್ನು ಮುಂದುವರ್ಸೋಣ. ಬೇಕೋ ಬೇಡವೋ ಅನ್ನೋದು ಇನ್ನೂ ಕೂಡ ದೊಡ್ಡ ಮಟ್ಟದ ಚರ್ಚೆ. ಯಾಕೆ ಬೇಕು, ಯಾಕೆ ಬೇಡ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಗ್ರಾಹಕ ಮುಖ್ಯನೋ ಅಥವಾ ಅದನ್ನು ಸಿನಿಮಾ ನೀಡೋ ನಿರ್ಮಾಪಕ ಮುಖ್ಯನೋ ಅನ್ನೋದು ಕೂಡ ಪ್ರಮುಖವಾದ್ದು. ಇದನ್ನು ಚರ್ಚೆ ಮುಂದುವರಿಸೋಣ. ಇನ್ನಷ್ಟು ಚರ್ಚೆ ಮುಂದುವರಿಯುತ್ತೆ. ಡಬ್ಬಿಂಗ್ ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕೇ ಬೇಕು. ಅದನ್ನು ಸುವರ್ಣ ನ್ಯೂಸ್ನಲ್ಲಿ ಇವತ್ತು ಆರಂಭ ಮಾಡಿದ್ದೀವಿ. ಖಂಡಿತ ಇದು ಮುಂದುವರಿಯುತ್ತೆ. ಇದು ಇವತ್ತಿನ ವಿಶೇಷ. ನೋಡ್ತಾರೆ ಸುವರ್ಣ ನ್ಯೂಸ್ 24.